ತಾರೆ ನನ್ನ ಮುಂದೆ ಬಂದು ನಿನ್ನೆ ಮಾಡೋದು ಥರ ಮಾತಾಡಿ ಹೋಗ್ತಾರೆ. ನಾನು ಹಾಲಲ್ಲಿ ಕೂತಿರ್ತೀನಿ ಡೈನಿಂಗ್ ಹತ್ರ, ಅವ್ರು ಅಲ್ಲಿ ಮಾತಾಡ್ತಿರ್ತಾರೆ. ಒಬ್ಬೊಬ್ಬರನ್ನು ಕರೆದು ಎಲ್ಲರಿಗೂ ಹೇಳ್ಕೊಡ್ತಾರೆ. ನೆಕ್ಸ್ಟ್ ವೀಕು ಸತೀಶ್ನೇ ಎತ್ತಂಗಡಿ ಮಾಡಿಸ್ಬೇಕು, ಅದು ನಾಮಿನಿ ಮಾಡಬೇಕು ಅಂತ ಅವರು ಪ್ಲಾನ್ ಮಾಡ್ಕೊಳ್ತಾರೆ. ಅದರಿಂದ ಸ್ಪಂದನ ನನ್ನ ಜೊತೆ ಎಷ್ಟು ಚೆನ್ನಾಗಿದ್ಲು, ನಂದು ಅವ್ರದ್ದು ಏನೂ ಇಲ್ಲ, ಅವಳನ್ನೂ ಬ್ರೈನ್ ವಾಶ್ ಮಾಡಿ ಅವಳು ನನ್ನ ಫೋಟೋ ಇಡಂಗೆ ಮಾಡಿದ್ರು. ಅಂದರೆ ಒಂದು ಗ್ರೂಪ್ ಮಾಡ್ಕೊಂಬಿಟ್ರು, ಸೀರಿಯಲ್ ಆ್ಯಕ್ಟರ್ಸ್ ಎಲ್ಲ ಒಂದು ಗ್ರೂಪು, ಅವ್ರು ಬಂದು ಎಲ್ಲ ನಂದೇ ಇಟ್ಟರು. ನನಗೆ ಮುಂಚೆನೇ ಗೊತ್ತಾಗಿತ್ತು ಈ ವೀಕ್ ನನ್ನ ಎತ್ತಂಗಡಿ ಮಾಡಿಸ್ತಾರೆ ಅಂತ. ಎಕ್ಸ್ಪೆಕ್ಟ್ ಮಾಡಿದ್ದೆ ಈ ವೀಕ್ ಹೋಗ್ತೀನಿ, ನಂದೇ ಜಾಸ್ತಿ ಬರೋದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಆದರೆ ರಾತ್ರಿ ನಿದ್ದೆ ಇಲ್ಲದೆ ಬರೀ 1 hour ಮಲಗಿರ್ಲಿಲ್ಲ. ಅದರಿಂದ ಮುಖ ಹಂಗಿತ್ತು, ಆಮೇಲೆ ವಾಯ್ಸೂ ಹೋಗ್ಬಿಟ್ಟಿತ್ತು ನಂದು. ಅದು ನೋಡಕ್ಕೆ ಒಳ್ಳೆ ಅಳು ವಾಯ್ಸ್ ಥರ ಬಂದಿದೆ. ನೆನ್ನೆ ನೋಡಿದ್ರೆ ಫೀಲಿಂಗಲ್ಲಿ ನನಗೆ ಯಾವ ಫೀಲಿಂಗೂ ಇಲ್ಲ. ಆ ರಾತ್ರಿ ನಿದ್ದೆ ಇರಲಿಲ್ಲ, ನಿದ್ದೆಯಲ್ಲಿ ತಲೆಗೆ ಎಣ್ಣೆ ಹಾಕೊಂಡು ಮಲಗಿಬಿಟ್ಟಿದ್ದೆ. ಅಂದ್ರೆ ಇನ್ನೇನು ಇರಲ್ಲ ಅಂತ ಹಳೆ ಬಟ್ಟೆ ಹಾಕೊಂಡು ಅದರಲ್ಲೇ ಬಂದೆ. ಆಮೇಲೆ ವಾಯ್ಸನ್ನು ನಿದ್ದೆಗಣ್ಣಲ್ಲಿ ಬರ್ತಾನೆ ಇರಲಿಲ್ಲ. ಅದು ನೋಡೋಕೆ ಯಾರೋ ಫೀಲಿಂಗ್ ಆಗಿ ಹಳ ಥರ ಬಂದಿದೆ, ಏನೂ ಆಗಿಲ್ಲ. ಆದರೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ನನ್ನೇ ಕಳಿಸ್ತಾರೆ ಅಂತ.